ಆತ್ಮೀಯರೇ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಲೋಯಲಾ ಶಾಲೆಯು 2004ರಂದು ಸ್ಥಾಪನೆಯಾಗಿ 2 ದಶಕಗಳನ್ನು ಪೂರೈಸಿ ತನ್ನ ಸೇವಾ ಕಂಕರ್ಯದಲ್ಲಿ ಮುನ್ನಡೆಯುತ್ತಿದೆ. ಮಾನ್ವಿಯಂಥ ತಾಲೂಕು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡಜನರ ತುಳಿತಕ್ಕೆ ತುತ್ತಾದ ಶೋಷಿತರ ಹಾಗೂ ದೇವದಾಸಿ ಪದ್ಧತಿಯ ಸಂಕೋಲೆಯೊಳಗೆ ಸಿಲುಕಿ ನರಳುವ ಕುಟುಂಬಗಳ ಮಹಿಳೆಯರ ಬೆನ್ನಾಸರೆಯಾಗಿ, ನೊಂದವರ ಭರವಸೆಯಾಗಿ ಅಂದಿನಿಂದ ಈ ಭಾಗದ ಜನರಿಗೆ ಸಾಮಾಜಿಕ ನ್ಯಾಯ ದೊರಕಿಸಲು ಶಿಕ್ಷಣವೇ ಸರಿಯಾದ ಮಾರ್ಗ ಎಂದರಿತು ಶಿಕ್ಷಣವೇ ಸ್ವಾತಂತ್ರ್ಯ ಎಂಬ ಘೋಷವಾಕ್ಯದೊಂದಿಗೆ ತಲುಪಲಾರದವರನ್ನು ತಲುಪುವುದು, ರೀಚಿಂಗ್ ದಿ ಅನ್ರೀಚ್ ಎಂಬ ಧ್ಯೇಯವನ್ನು ಹೊತ್ತು ಸಾಮಾಜಿಕ ಸಮಾನತೆಯ ಕ್ರಾಂತಿಯನ್ನು ತುಂಬುವ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದುವರೆಗೆ ಇಲ್ಲಿ ವ್ಯಾಸಂಗ ಮಾಡಿದ ನಮ್ಮ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್ ಕ್ಷೇತ್ರ ಸೇರಿದಂತೆ ಇತರೆ ಉನ್ನತ ವಿಭಾಗಗಳಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಹೀಗೆ ಪ್ರಾರಂಭಿಕ ದಿನದಿಂದ ಲೋಯಲಾ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ನಿರ್ದೇಶಕ ಗುರುಗಳ ಹಾಗೂ ಮುಖ್ಯೋಪಾಧ್ಯಾಯರುಗಳ ಅವಿರತ ಪರಿಶ್ರಮಗಳೊಂದಿಗೆ ಲೋಯಲಾ ಚಕ್ರವು ತಳ್ಳುತ್ತಾ 20 ವರ್ಷಗಳನ್ನು ಪೂರೈಸಿದೆ. ಇಂತಹ ಇತಿಹಾಸದ ಮುಂದುವರೆದ ಈ ವರ್ಷವೂ ಕೂಡ ಲೋಯಲಾ ಸಂಸ್ಥೆಯ ಮುಖ್ಯಸ್ಥರಾದ ಅತಿ ಒಂದನೆಯ ಫಾದರ್ ಲಿಯೋ ಪೆರೇರಾ ಎಸ್.ಜೆ. ರವರ ಸಾರಥ್ಯದೊಂದಿಗೆ ಲೋಯಲಾ ಶಾಲೆಯ ನೂತನ ನಿರ್ದೇಶಕರಾಗಿ ಫಾದರ್ ಸಿಲ್ರಾಜ್ ರವರ ಆಗಮನದಿಂದ ನಮ್ಮ ಚೈತನ್ಯ ಇಮ್ಮಡಿಯಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸಿಸ್ಟರ್ ಜೂಲಿಯೆಟ್ ಮೊಂತೆರೋ ರವರ ಸಹಯೋಗದ ನಾಯಕತ್ವದಲ್ಲಿ ಶಾಲೆಯು ವಿನೂತನ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಮುನ್ನಡೆಯುತ್ತಿದೆ. ನಿಜವಾದ ಶಿಕ್ಷಣದ ಗುರಿ ಮಾನವನನ್ನು ವಿಶ್ವ ಮಾನವನನ್ನಾಗಿ ರೂಪಿಸುವುದಾಗಿದೆ ಎಂಬ ರಾಷ್ಟ್ರಕವಿ ಕುವೆಂಪುರವರ ನುಡಿಗಳಂತೆ ಮಗುವನ್ನು ಕೇವಲ ಅಂಕ ಗಳಿಸುವ ಯಂತ್ರವಾಗಿ ಮಾಡದೆ ಸಮಾಜಕ್ಕೆ ಮಿಡಿಯುವ ವ್ಯಕ್ತಿಯನ್ನಾಗಿ ರೂಪಿಸುವುದಾಗಿದೆ. ಈ ಎಲ್ಲ ಕಠಿಣ ಪರಿಶ್ರಮಗಳೊಂದಿಗೆ ನಮ್ಮ ಲೋಯಲಾ ಶಾಲೆಯು 2 ದಶಕಗಳನ್ನು ಪೂರೈಸಿದೆ. ಹೀಗೆ ನಮ್ಮ ಲೋಯಲಾ ಚಕ್ರವು ಅನಂತದವರೆಗೆ ಮುಂದೆ ಸಾಗಲಿ ಎಂಬುದು ನಿಮ್ಮೆಲ್ಲರ ಆಶಯ. ಈಗ ನಮ್ಮ ಶಾಲೆಗೆ 20 ವರ್ಷ ತುಂಬಿದ ಸ್ಮರಣಾರ್ಥವಾಗಿ ಲೋಯಲಾ ಶಾಲೆಯ ಲಾಂಛನದ ಚಕ್ರಕ್ಕೆ ಚಾಲನೆ ನೀಡಬೇಕೆಂದು ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಶಶಿಕಾಂತ್ ಶಿವಪುರೆ, ಉಪಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ರಾಯಚೂರು, ಸಂಸ್ಥೆಯ ಮುಖ್ಯಸ್ಥರಾದ 1ನೇ ಫಾದರ್ ಲಿಯೋ ಪೆರೇರಾ ಎಸ್.ಜೆ. ಹಾಗೂ 1ನೇ ಫಾದರ್ ಮ್ಯಾಕ್ಸಿಮ್ ರಸ್ಕಿನ ಹೆಜ್ಜೆರವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ.